ಫೈನಲಿ ನಾನು ಈ ಮನೆಯಿಂದ 2BHK ಫ್ಲಾಟಿಗೆ ಶಿಫ್ಟ್ ಆಗತ್ತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಾಲೇಜ್ದಾಗ ಇದ್ದಾಗ ಆಲ್ಮೋಸ್ಟ್ ನಾನು 3 years ಇದ ಮನೆದಾಗ ಸ್ಪೆಂಡ್ ಮಾಡಿದ್ದೇನೆ. ನಾನು ಮತ್ತೆ ನನ್ನ ರೂಮ್ಮೇಟ್ ಈ ಮನೆದಾಗ ಇರ್ತಿದ್ವಿ. ಐ ನೋ ನೋಡಕ್ ಅಷ್ಟೇನು ಪ್ರಾಪರ್ ಇಲ್ಲ, ಬಟ್ ಐ ಹ್ಯಾವ್ ಅ ಲಾಟ್ ಆಫ್ ಮೆಮರೀಸ್ ಓವರ್ ಹಿಯರ್. ಈ ಮನೆದಾಗ ನಾವು ಬಹಳಷ್ಟು ಮಜಾ ಮಾಡಿದೇವಿ. ಕಾಲೇಜ್ ಮೆಮರೀಸ್ ಎಲ್ಲ ಈ ಮನೆದಾಗ ಅದಾವ. ಆಫ್ಟರ್ ಕಾಲೇಜ್ ಎಲ್ಲ ಫ್ರೆಂಡ್ಸ್ ಬೆಂಗಳೂರಿಗೆ ಶಿಫ್ಟ್ ಆದ್ರು, ಬಟ್ ನಾನು ಬೆಳಗಾವಿದಾಗ ಇರ್ಬೇಕಂತ ಪ್ಲಾನ್ ಮಾಡಿದ್ನಿ. ಆಲ್ಸೋ ಈ ಮನೆಯಿಂದ ನಾನು 2BHK ಹೌಸಿಗೆ ಶಿಫ್ಟ್ ಆಗ್ಬೇಕಂತ ಪ್ಲಾನ್ ಮಾಡಿದೆ. ವಿತ್ ಆಲ್ ಯುವರ್ ಸಪೋರ್ಟ್ ಇವತ್ತು ನಾನು 2BHK ಫ್ಲಾಟಿಗೆ ಶಿಫ್ಟ್ ಆಗಿದ್ದೇನೆ. ಮನೆಗೆ ಬಂದ ತಕ್ಷಣ ಫಸ್ಟ್ ಮಾಡಿದ ಕೆಲಸ ವೈಫೈ ಸೆಟ್ಟಿಂಗ್. ಹೆಲ್ಪಿಗಂತ ಹೇಳಿ ನಾನು ನನ್ನ ಫ್ರೆಂಡ್ ಪ್ರತಿಮೇಶಗನು ಕರೆದಿದ್ನಿ. ನಾ ಶಿಫ್ಟ್ ಆದ ದಿನ ವೈಫೈದವ್ರು ಬಂದು ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಟ್ರು. ದ ಬೆಸ್ಟ್ ಪಾರ್ಟ್ ಏನಂತ ಅಂದ್ರೆ ನಮ್ಮ ಅಪಾರ್ಟ್ಮೆಂಟ್ದಾಗ ಸ್ವಂತದನ ಜಿಯೋ ಕನೆಕ್ಷನ್ ಐತಿ. ಸೊ ನೋ ವರಿ. ಟಾಸ್ಕ್ ಏನಂತ ಅಂದ್ರೆ ಮನೆ ಡೆಕೋರೇಷನ್ ಮಾಡೋದು. ನನ್ಗೆ ಇವ್ ಆಕ್ಚುಲಿ ಮನೆ ಬಹಳ ದೊಡ್ಡದಾಗಿತ್ತು, ಬಟ್ ನಾ ಫ್ಯೂಚರ್ ಎಲ್ಲ ವಿಚಾರ ಮಾಡಿ ಈ ಡಿಸಿಷನ್ ತಗೊಂಡಿದ್ನಿ. ನಮ್ಮ ಪೇರೆಂಟ್ಸ್ ಎಲ್ಲ ಬಂದ್ರು ಇಲ್ಲಿ ಇರ್ಬೋದು ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಈ ಕರ್ಟನ್ಸ್ ನನಗೆ ಇದೇ ಕಲರ್ನ ಬೇಕಾಗಿತ್ತು ಪರ್ಟಿಕ್ಯುಲರ್, ಬಿಕಾಸ್ ನನ್ನ ಮೈಂಡ್ದಾಗ ಒಂದು ಥೀಮ್ ಇತ್ತು. ಅದೇ ಥರ ನಂಗೆ ಸೆಟ್ಟಿಂಗ್ ಮಾಡ್ಬೇಕಂತ ಬಹಳ ಆಸೆ ಇತ್ತು. ಸೊ ಫೈನಲ್ ಈ ಥರ ಕಾಣಿಸ್ಲಿಕ್ಕತ್ತದ. ಇದ್ರದ್ದು ಆ್ಯಕ್ಚುಲಿ ಪ್ರೈಸ್ ಇದು 750 ಆ್ಯಂಡ್ ಮೀಶೋದಿಂದ ನಾನು ಆರ್ಡರ್ ಮಾಡಿದ್ದೀನಿ. ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಜಸ್ಟ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಇಟ್ ವಾಟ್ ಯು ಕ್ಯಾನ್ ಬೈ ಫ್ರಮ್ ಹಿಯರ್. ನನ್ನ ಹೊಸ ಫ್ಲಾಟಿಗೆ ಶಿಫ್ಟ್ ಆದ ಕಾರಣದಿಂದ ಒಂದಿಷ್ಟು ಶಾಪಿಂಗನ್ನು ಮಾಡ್ಕೊಂಡು ಬರಬೇಕು. ಅದ್ರ ಸಲುವಾಗಿ ನಾನು ಅಂದ್ಕೊಂಡೆ ನನ್ನ ಜೊತೆ ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಡಿಮಾರ್ಟ್ಗೆ. ಆ್ಯಕ್ಚುಲಿ ಇಟ್ ಈಸ್ ವೆರಿ ನಿಯರ್ ಟು ಮೈ ಹೌಸ್. ಅದ್ರ ಸಲುವಾಗಿ ಡಿಮಾರ್ಟ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ಐ ಆಮ್ ಸೋ ಹಂಗ್ರಿ. ಫಸ್ಟ್ ಊಟ ಮಾಡೋಣಂತ, ಆಮೇಲೆ ಡಿಮಾರ್ಟ್ಗೆ ಹೋಗೋಣ. ಓಕೆ, ನಾ ಈ ಮನೆಗೆ ಶಿಫ್ಟ್ ಆಗ್ಬೇಕಂತಂದ್ರೆ ಲಿಟ್ರಲಿ ನಾನು ಮಾಡಿ ಸೇವಿಂಗ್ಸ್ ಎಲ್ಲನೂ ಹೋಯ್ತು. ದಟ್ ಈಸ್ ಓಕೆ. ಯಾಕಂತಂದ್ರೆ ನಾನು ನಿಮ್ಮ ಸಲುವಾಗಿನ ನಿಮ್ಮಿಂದಾನ ಇಷ್ಟೆಲ್ಲ ಅರ್ನ್ ಮಾಡತ್ತೇನೆ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ಯು. ಇದೇ ಥರನ ಇನ್ನು ಮುಂದಿನ ನನಗೆ ಸಪೋರ್ಟ್ ಬೇಕು ನಿಮ್ಮ ಕಡೆಯಿಂದ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆನ್ ಮೈ ಚಾನಲ್. ಆಲ್ಸೋ ನಂದು ಇನ್ಸ್ಟಾಗ್ರಾಮ್ದಾಗ ಒಂದು ಚಾನಲ್ ಐತಿ, ಹೋಗಿ ಅಲ್ಲೇನು ಫಾಲೋ ಮಾಡಿರಿ. ಮನೆಗೆ ಏನೇನು ಎಸೆನ್ಷಿಯಲ್ಸ್ ಬೇಕಿತ್ತಲ್ಲ ಅದನ್ನೆಲ್ಲ ನಾನು ಇಲ್ಲಿ ತೊಗೊಂಡು ಬಂದಿದ್ದೇನೆ. ಐ ಥಿಂಕ್ ಒಂದು ತಿಂಗಳವರೆಗೂ ಟೆನ್ಷನ್ ಫ್ರೀ ಟೋಟಲಿ. ನೆಕ್ಸ್ಟ್ ಡೇ ನಾನೊಂದು ಸ್ಮಾಲ್ ಶೂಟ್ ಇತ್ತು. ಸೊ ಶೂಟಿಗೆ ನಾನು ಬಂದಿದ್ದೇನೆ. ಇಲ್ಲೇ ನನ್ನ ಫ್ರೆಂಡನು ಅದಾರ. ಸೊ ದಟ್ ಲೆಟ್ಸ್ ಸೇ ಹಾಯ್. ಆ್ಯಂಡ್ ದೆನ್ ಶೂಟ್ ಎಲ್ಲ ಮುಗಿಸ್ಕೊಂಡು ಬೇಗ ಬ್ಯಾಕ್ ಟು ಹೋಮ್. ಸೊ ಇವಾಗ ಟೈಮ್ 6:30 ಆಗೈತಿ. ಇವಾಗ ನಾವು ಮನೆಗೆ ವಾಪಸ್ ರಿಟರ್ನ್ ಬಂದಿದ್ದೀವಿ. ಸೊ ಟಯರ್ಡ್. ಕಂಪ್ಲೀಟ್ ಮನೆ ಸೆಟ್ ಮಾಡೋಕೆ ಆಲ್ಮೋಸ್ಟ್ ನಾನು ಇಲ್ಲ ಅಂತಂದ್ರೆ 1 week ಟೈಮ್ ತೊಗೊಂಡಿದ್ದೀನಿ. ನಾನು ಎಲ್ಲ ಥಿಂಗ್ಸನ್ನು ಆಲ್ಮೋಸ್ಟ್ 1 week ಗ್ಯಾಪ್ ಕೊಟ್ಕೊಂಡು ಬಂದಿದ್ದಾವೆ. ಸೋಫಾ ಅದಾದಮೇಲೆ ಲೈಕ್ ಟೇಬಲ್ ಎಲ್ಲಾನು ಲೈಕ್ ಡಿಫ್ರೆಂಟ್ ಟೈಮ್ ಝೋನ್ದಾಗ ಎಂಟರ್ ಆಗಕತ್ತಿದ್ದು. ನನ್ನ ಮನೆ ಕಂಪ್ಲೀಟ್ ಅರೇಂಜ್ ಮಾಡ್ಬೇಕಂತ ಅಂದ್ರೆ ಬಹಳ ಸ್ಟ್ರಗಲ್ ಪಟ್ಟಿದ್ದೀನಿ. ಬಟ್ ಟೋಟಲ್ ವರ್ತ್ ಇತ್ತು. ಈ ಮನೆಗೆ ನಾನು ಒಂದೊಂದು ಪ್ರಾಡಕ್ಟು ಸೆಲೆಕ್ಟ್ ಮಾಡ್ಬೇಕಂತ ಅಂದ್ರೆ 100 ಸಾರಿ ಚೆಕ್ ಮಾಡಿದ್ದೇನೆ. ಯಾವ ಕಲರ್ ಎಲ್ಲಿ ಸೂಟ್ ಆಗ್ತೈತಿ, ಆಮೇಲೆ ಯಾವ ಥಿಂಗ್ಸನ್ನು ಎಲ್ಲಿ ಇಡ್ಬೇಕಂತ ಹೇಳಿ ಬಹಳ ಪರ್ಟಿಕ್ಯುಲರ್ ಇದ್ದೆ. ಬಿಕಾಸ್ ಎಲ್ಲರಿಗೂ ಒಂದು ಡ್ರೀಮ್ ಇರ್ತೈತಿ, ಅವ್ರದ್ದು ಆದಂಥ ಒಂದು ಸ್ವಂತ ಮನೆ ಇರಬೇಕು, ಆಮೇಲೆ ಅವ್ರ ತಕ್ಕಂಗನ ಮನೆಯಲ್ಲ ಎಲ್ಲಾನು ಥಿಂಗ್ಸ್ ಇರ್ಬೇಕಾ ಹಂಗೆ ಹಿಂಗೆ ಅಂತ ಹೇಳಿ. ಸೊ ದ ಸೇಮ್ ಕೈಂಡ್ ನನಗೂ ಅದೇ ಥರ ಒಂದು ಡ್ರೀಮ್ ಐತಿ. ಲೈಕ್ ಇದು ನಂಗೆ ಫ್ಲ್ಯಾಟ್ ಅಲ್ಲ, ಇದು ನನಗೆ ಹೋಮ್ ಆಗಿ ಕನ್ವರ್ಟ್ ಮಾಡೋದದ. ಮನೆಗೆ ಶಿಫ್ಟ್ ಆದ ಎಷ್ಟೋ ದಿನ ಅಂತೂ ನಾನು ಲಿಟ್ರಲಿ ನೆಲಕ್ಕೆ ಮಲ್ಕೊಂಡಿದ್ದೇನೆ. ಅದಾದಮೇಲೆ ಸೋಫಾ ಬಂದಮೇಲೆ ಸೋಫಾ ಮೇಲೆ ಮಲ್ಕೊಂಡೆ. ಆ್ಯಂಡ್ ಫೈನಲಿ ನಮಗೆ ಮ್ಯಾಟ್ರಸ್ ಬಂದುಬಿಟ್ಟೈತಿ. ಇದನ್ನು ನಾನು ಸ್ಲೀಪ್ ವೆಲ್ ಕಡೆಯಿಂದ ಆರ್ಡರ್ ಮಾಡಿದ್ದೆ. ದಿಸ್ ಇಸ್ ಸೋ ಕಂಫರ್ಟೇಬಲ್. ಇದ್ರದ್ದು ಲಿಂಕ್ ನಾ ಕೊಡ್ತೀನಿ. ಸೇಮ್ ಡೇ ನೈಟ್ ಆ್ಯಕ್ಚುಲಿ ನನ್ನೊಂದು ಶೂಟ್ ಇತ್ತು. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನಂದನ್ನು ವಿಡಿಯೋ ಪ್ಲೇ ಆಗತ್ತಿತ್ತು. ಆಲ್ಸೋ ಐ ಮೆಟ್ ಲಾಟ್ ಆಫ್ ಮೈ ಫಾಲೋವರ್ಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭ ಮುಂಜಾನೆ. ಬೆಳಗ್ಗೆ ಎದ್ದ ತಕ್ಷಣ ಬೆಡ್ ಎಲ್ಲಾನು ನೀಟಾಗಿತ್ತು. ಆ್ಯಂಡ್ ದೆನ್ ಸೊ ನಿನ್ನೆ ನಾನು ಭಾಳಷ್ಟು ಶಾಪಿಂಗ್ ಮಾಡಿದ್ನಿ. ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ನಿ ಬಿಕಾಸ್ ನನಗೆ ಜಾಕೆಟ್ಸ್ ಬೇಕಾಗಿದ್ದು 1 2 3 4 5 6 7 8. ಸೊ ಟೋಟಲ್ 8 ಜಾಕೆಟ್ಸ್ ನಾನು ಬೈ ಮಾಡಿದ್ದೇನೆ. ಐ ವಿಲ್ ಶೋ ಯು ಲೇಟರ್ 1 by 1. ನಮ್ಮ ಅಕ್ಕನ ಮಗ ಬಂದಿದ್ದ, ಅದರ ಸಲುವಾಗಿ ಅವ್ನು ಕರ್ಕೊಂಡ್ಬಂದು ಆ್ಯಂಡ್ ದೆನ್ ಅವ್ನು ಗೇಮ್ ಆಡೋದಿತ್ತು, ಆಟ ಆಡತ್ತಿದ್ದ. ಸೊ ಈ ಕಡೆ ಸೈಡು ನಾನು ನನ್ನ ಪಾಡಿಗೆ ಕೆಲಸ ಎಲ್ಲ ಮಾಡ್ಕೊಳಕತ್ತಿದ್ನಿ. ಮನ್ಯಾಗಿದ್ರೆ ಟೈಮ್ ಹೆಂಗೆ ಹೋಗ್ತೈತಿ ಅಂತ ಗೊತ್ತಾಗಿಲ್ಲ. ಸಮ್ಟೈಮ್ಸ್ ಹೆಂಗೆ ಅನಿಸ್ತೈತಿ ಅಂದ್ರೆ ಬೇಗ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಮನೆಗೆ ಬಂದು ಕುಂದಿರ್ಬೇಕಂತ ಅನ್ನೋಷ್ಟೊತ್ತಿಗೆ ಮನೆಯಲ್ಲಿರುವಂತಹ ಎಲ್ಲ ಕೆಲಸ ನೋಡಿ ಸುಮ್ಮನೆ ಕುಂದ್ರಕ್ಕೆ ಆಗಂಗೇ ಇಲ್ಲ. ಅಡಲ್ಟ್ ಲೈಫ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಓನ್ಲಿ. ನಾವು ಏನೋ ಅನ್ಕೊಂತೀವಿ ಒಂದು, ಬಟ್ ಲೈಕ್ ಅದೇನೋ ಆಗ್ತೈತಿ ಇನ್ನೂ ಒಂದು. ಬಟ್ ಲೈಫ್ ಈಸ್ ಬ್ಯೂಟಿಫುಲ್. ನಾವೆಲ್ಲಾನು ಅರ್ತ್ಕೊಂಡು ಕಲ್ತ್ಕೊಂಡು ಹೋಗಬೇಕು. ದಟ್ ಈಸ್ ದ ಲೈಫ್. ಆಲ್ಸೋ ಒಂದಿಷ್ಟು ಪಾರ್ಸಲ್ಸ್ ನಮ್ಮ ಮನೆಗೆ ಬಂದಿದ್ದು. ನಾನು ಮತ್ತು ಆಮೇಲೆ ಸಕ್ಷಮ ಇಬ್ಬರು ಕೂಡಿ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಾನು ತೆಗಿ. ಕಂಪ್ಲೀಟ್ ಆಗಿ ಇನ್ನೂ ಹೋಮ್ ಸೆಟಪ್ ಆಗಿಲ್ಲ. ಒಂದು ಸಾರಿ ಹೋಮ್ ಸೆಟಪ್ ಆದಮೇಲೆ ನಾನು ಕಂಪ್ಲೀಟ್ ಆಗಿ ಹೋಮ್ ಟೂರ್ ಮಾಡ್ತೀನಿ. ಐ ಮೀನ್ ಫ್ಲ್ಯಾಟ್ ಟೂರ್ ಮಾಡ್ತೀನಿ. ಬಾಯ್.